ವೆಲ್ಕಮ್ ಟು ಮಂಜುನಾಥ್ ಬಗರೆ ಚಾನಲ್. ಓಂ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾಡಿನ ಸಮಸ್ತ ಜನತೆಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ಇಲ್ಲಿವರೆಗಿನ ನನ್ನ ಜೀವನದ ಒಂದು ಸುಖಕರವಾದ ಪಯಣಕ್ಕೆ ಕಾರಣರಾದಂಥ ಎಲ್ಲ ನನ್ನ ಗುರು ಹಿರಿಯರಿಗೆ, ತಾಯಿ ತಂದೆಗೆ, ಆಮೇಲೆ ನನ್ನ ಗುರುಗಳಿಗೆ, ಆಮೇಲೆ ನಮ್ಮ ಮನೆಯವರಿಗೆ, ಎಲ್ಲ ಗುರುಸ್ಥಾನದಲ್ಲಿರುವಂಥ ಎಲ್ಲರಿಗೂ, ಪ್ರಪಂಚದ ಎಲ್ಲ ಗುರುಗಳಿಗೂ ನನ್ನ ಗುರುಪೂರ್ಣಿಮೆ ಶುಭಾಶಯಗಳು ನಿಮಗೆಲ್ಲರಿಗೂ. ಈ ಗುರುಪೂರ್ಣಿಮೆ ದಿನ ನಾನು ಈ ವಿಡಿಯೋ ಮಾಡೋದಕ್ಕೆ ನನಗೆ ಭಾಳ ಖುಷಿ ಆಗ್ತೈತೆ ಫ್ರೆಂಡ್ಸ್. ಯಾಕಂತಂದರೆ ನಾನು ಪ್ರತಿ ಹುಣ್ಣಿಮೆಗೂ ನಾನು ಸತ್ಯನಾರಾಯಣ ವ್ರತ ಮಾಡ್ಕೊತ ಬಂದೇನಿ ರೀ. ನಾನು 7 ವರ್ಷ ಆಯಿತು ಈಗ ನಾನು ಮಾಡ್ತಾ ಬಂದು. ಇವತ್ತಿನ ನನ್ನ ಪೂಜೆನ ನಿಮ್ಮ ಜೊತೆಗೆ ಸ್ವಲ್ಪ ಮಟ್ಟಿಗಾದರೂ ಹಂಚ್ಕೋಬೇಕು ಅಂತ ಸ್ವಲ್ಪ ವಿಡಿಯೋ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ನಾನು ಈ ಪೂಜೆ ಮಾಡಬೇಕಂದ್ರೆ ನನಗೆ ಭಾಳ ಖುಷಿ. ಓಂ ನಮೋ ನಾರಾಯಣಾಯ ನಮಃ. ಯಾರು ಹಿಂದಕ್ಕೆ ಆಚರಿಸಿದ್ದರು, ಯಾವ ಕಾಲದಲ್ಲಿ ವ್ರತವನ್ನು ಮಾಡಬೇಕು ಎಂಬುದಾಗಿ ವಿಸ್ತಾರಪೂರ್ವಕವಾಗಿ ದಯವಿಟ್ಟು ಹೇಳು. ನಾರದನ ಪ್ರಶ್ನೆಗಳಿಗೆ ಭಗವಂತನು ಉತ್ತರಿಸುವನು. ಈ ವ್ರತವನ್ನು ಆಚರಿಸುವುದರಿಂದ ದುಃಖ ಶೋಕಾದಿ ತಾಪತ್ರಯಗಳು ಶಾಂತವಾಗುವು, ಧನಧಾನ್ಯ ಸಮೃದ್ಧಿಗಳು ಅಭಿವೃದ್ಧಿಯಾಗುವು, ಸೌಭಾಗ್ಯ ಸಂತತಿ ಒದಗಿ ಬರುವು, ಎಲ್ಲ ಕಡೆಯಿಂದಲೂ ಜಯಪ್ರಾಪ್ತಿ. ಯಾವುದೇ ದಿನದಲ್ಲಿ ಶ್ರದ್ಧಾಭಕ್ತಿಗಳು ಹುಟ್ಟಿದಾಗ ಈ ವ್ರತವನ್ನು ಸಾಯಂಕಾಲ ಬಂಧು ಬಳಗರೊಂದೊಡಗೂಡಿ ಬ್ರಾಹ್ಮಣರನ್ನು ಆಮಂತ್ರಿಸಿ ಆಚರಿಸಬೇಕು. ಅಂದು ಆಚರಿಸುವ ಮಾನವನು ಬ್ರಾಹ್ಮಣರನ್ನು ಧಾರ್ಮಿಕ ಬುದ್ಧಿವಂತವನಾಗಿರಬೇಕು. ಬಾಳೆಹಣ್ಣು, ಸಕ್ಕರೆ, ತುಪ್ಪ, ಹಾಲು, ಗೋಧಿ ರವೆ ಈ ಪಂಚ ಪದಾರ್ಥಗಳನ್ನು ಸವ್ವಾಸೇರಿನಂತೆ ಸೇರಿಸಿ ಬೇಯಿಸಿ ಪ್ರಸಾದ ಸಿದ್ಧಗೊಳಿಸಬೇಕು. ಒಂದು ವೇಳೆ ಸಕ್ಕರೆ ಸಿಗದಿದ್ದರೆ ಬೆಲ್ಲವನ್ನು, ಗೋಧಿ ರವೆ ದೊರೆಯದಿದ್ದರೆ ಅಕ್ಕಿ ರವೆಯನ್ನು ಪ್ರಸಾದದಲ್ಲಿ ಸೇರಿಸಬೇಕು. ನಂತರ ತನ್ನ ಪರಿವಾರದೊಂದಿಗೆ ಬ್ರಾಹ್ಮಣರ ಮುಖಾಂತರ ಪೂಜೆಯನ್ನು ಮುಗಿಸಿ ಕಥಾಶ್ರವಣ ಮಾಡಬೇಕು. ಕೊನೆಗೆ ಅವರಿಗೆ ದಕ್ಷಿಣೆ ದಾನವನ್ನಿತ್ತು ಅವರಿಂದ ಹಾಗೂ ಬಂಧು ಬಾಂಧವರಿಂದ ಕೂಡಿಕೊಂಡು ಭೋಜನ ಮಾಡಬೇಕು. ಪ್ರಸಾದವನ್ನು ಭಕ್ತಿಯಿಂದ ಭಕ್ಷಿಸಿ ಅಂದಿನ ರಾತ್ರಿಯನ್ನು ಹರಿಕತೆ, ಗಾಯನ, ನೃತ್ಯಗಳನ್ನು ಮಾಡುತ್ತಾ ಕಳೆಯಬೇಕು. ಸತ್ಯನಾರಾಯಣನನ್ನು ಮನಸ್ಸಿನಿಂದ ಸ್ಮರಿಸುತ್ತಾ ಬಂಧು ಬಾಂಧವರನ್ನು ತಮ್ಮ ಮನೆಗೆ ತೆರಳಬೇಕು. ಈ ಬಗೆಯಾಗಿ ಮನುಷ್ಯನು ಆಚರಿಸಿದ್ದೇ ಆದರೆ ಅವನ ಮನೋರಥಗಳು ಕೈಗೂಡುವುದರಲ್ಲಿ ಸಂಶಯವಿಲ್ಲ. ಭೂತಳದಲ್ಲಿಯ ಕಲಿಯುಗದಲ್ಲಿ ಇದೊಂದು ಸುಲಭವಾದ ಹಾಗೂ ಬೇಗನೆ ಫಲದಾಯಕವಾದ ವ್ರತವಾಗಿದೆ. ಹೀಗೆ ಸ್ಕಂದ ಪುರಾಣದಲ್ಲಿಯ ರೇಖಾಖಂಡದಲ್ಲಿ 1ನೇ ಅಧ್ಯಾಯ ಮುಗಿಯಿತು. ಸತ್ಯನಾರಾಯಣ ಪೂಜೆಯ ಕಥಾಭಾಗ 5 ಅಧ್ಯಾಯ ಮುಗಿದ ಮೇಲೆ ನಾನು ಲಾಸ್ಟಿಗೆ ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ ನೋಡ್ರಿ. ಈ ಥರ 5 ಅಧ್ಯಾಯ ಮುಗಿದ ಮೇಲೆ ಕಾಯೆಲ್ಲ ಒಡೆದು ಆಮೇಲೆ ಲಾಸ್ಟಿಗೆ ಮಹಾಮಂಗಳಾರತಿ ಮಾಡಿ ಮನಸ್ಸಿನಲ್ಲಿ ನಾವೇನು ಅಂದ್ಕೊಂಡಿರ್ತೀವಲ್ಲ ಅದೆಲ್ಲ ನೆರವೇರಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ನೈವೇದ್ಯ ಮಾಡಿ, ಆ ನೈವೇದ್ಯನ ನಾವು ಫಸ್ಟ್ ತಗೊಂಡು ಆಮೇಲೆ ಎಲ್ಲರಿಗೂ ಹಂಚ್ಬೇಕ್ರಿ. ಅದನ್ನ ನನ್ನ ಒಂದು ಅನುಭವದ ಪ್ರಕಾರ ಹೇಳ್ಬೇಕಂದ್ರೆ ಈ ಪೂಜೆನ ನಾನು ಸ್ಟಾರ್ಟ್ ಮಾಡಿ ಒಂದು 9 ವರ್ಷ 10 ವರ್ಷ ಆಯ್ತು ರೀ. ಇದು ನಡುವೆ 1 ವರ್ಷ 2 ವರ್ಷ ಗ್ಯಾಪ್ ಅಂತ ಬಿಟ್ಟರೆ ನಾನು ಕಂಟಿನ್ಯೂ ಈ ಪೂಜೆ ಮಾಡ್ಕೊತನೇ ಬಂದೇನಿ. ಸತತ ಒಂದು 7 ವರ್ಷ ಆಯ್ತು ರೀ ಈಗ ನಾನು ಮಾಡ್ಕೊತ ಬಂದು ಈ ಪೂಜೆನ. ಸ್ವಲ್ಪ ನಮಗೆ ಪ್ರಾಬ್ಲಮ್ ಇದ್ದು ರೀ, ಅದನ್ನು ನಾನು ಮನಸ್ಸಿನಾಗ ಅದನ್ನೆಲ್ಲ ಹೇಳ್ಕೊಂಡು ನಾನು ಈ ಪೂಜೆನ ಯಾವಾಗ ಸ್ಟಾರ್ಟ್ ಮಾಡೇನಿ ಆವಾಗಿಂದನೂ ನನಗೆ ಅಲ್ಲಿಂದ ಹಿಡಿದು ಇಲ್ಲಿ ತನಕನೂ ಒಂದು ಸಣ್ಣದು ಒಂದು ಯಾವ ಪ್ರಾಬ್ಲಮ್ಮು ನನಗೆ ಬಂದಿಲ್ಲ. ಈ ಪೂಜೆದ್ದು ಫಲಾನ ನಾನು ಹೇಳಿದ್ರೆ ನಾವು ಅದನ್ನು ದೇವರಿಗೆ ಪರೀಕ್ಷೆ ಮಾಡ್ದಂಗೆ ಆಕೈತೆ ರೀ. ಹೇಳಬಾರ್ದು ಅದನ್ನು, ಆದ್ರೆ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಹೇಳ್ತಿದ್ದೀನಿ. ಈ ಪೂಜೆ ಮಾಡಿದ್ರೆ ಎಲ್ಲರಿಗೂ ಭಾಳ ಒಳ್ಳೆಯದಾಕತಿ ಅಂತ ಮಾತ್ರ ನಾನು ಹೇಳಬಲ್ಲೆ. ಆ ಅನುಭವ ನನಗೆ ಆಗಿರೋದಕ್ಕೋಸ್ಕರ ನಾನು ನನ್ನ ಹತ್ರ ಏನು ದುಃಖ ಕಷ್ಟ ಅಂತ ಹೇಳ್ಕೊತ ಬರ್ತಾರೆ, ನಾನು ಅವ್ರಿಗೆಲ್ಲರಿಗೂ ಈ ಪೂಜೆದ್ದು ನಾನು ಹೇಳೇನಿ. ಅವರು ಈ ಪೂಜೆ ನಾನು ಯಾವ ಥರ ಹೇಳ್ತೇನಲ್ಲ ಅದೇ ಥರನ ಮಾಡ್ಕೊತ ಬಂದು ಅವ್ರಿಗೂ ಎಲ್ಲ ಅವರು ಚೆನ್ನಾಗಾಗ್ಯಾರ ಈಗ. ಅದಕ್ಕೋಸ್ಕರ ಹೇಳ್ತೇನೆ ರೀ. ಈ ಪೂಜೆ ಭಾಳ ಇದು ಈ ಪೂಜೆ ಮಾಡೋಕ್ಕೆ ಒಂದು ಕೆಲವಷ್ಟು ನಿಯಮಗಳು ಅದಾವೆ ರೀ. ಅದೇ ಥರನ ಸ್ವಲ್ಪ ಪೂಜೆ ಮಾಡ್ಕೊತ ಬಂದುಬಿಟ್ರೆ ಅಂದ್ರೆ ಭಾಳ ಒಳ್ಳೇದಾಕೈತೆ ರೀ ಈ ಪೂಜೆ ಮಾಡಿದರೆ. ನಮ್ಮ ಮನೇಲಿ ರೀ ಈಗ ವರ್ಷ ಪೂರ್ತಿ ಈ ಥರ ತಿಂಗಳ ಪ್ರತಿ ಹುಣ್ಣಿಮೆಗೂ ನಾವು ಮನೆಯಾಗ ಪೂಜೆ ಮಾಡ್ತೀವಿ ರೀ. ಪೂಜೆ ಮಾಡಿ ಆಮೇಲೆ ಪ್ರತಿ ವರ್ಷ ಶ್ರಾವಣದಾಗ ನಾವು ಬ್ರಾಹ್ಮಣರನ್ನು ಕರೆಸಿ ಆಮೇಲೆ ನಮ್ಮ ರಿಲೇಷನ್ಸ್ನೆಲ್ಲ ಕರೆಸಿ ನಾವು ಮನೆಯಾಗ ಇದನ್ನು
ಪೂಜೆ ಮಾಡಿ ನಾವು ವರ್ಷಕ್ಕೊಂದ್ಸಲ ಆ ಥರ ಮಾಡ್ತೇವೆ ರೀ. ಪ್ರತಿ ಹುಣ್ಣಿಮೆಗೆ ಮಾತ್ರ ನಾನು ಮನೆಯಾಗನೇ ಈ ಥರ ಪೂಜೆ ಮಾಡಿ ಬುಕ್ಕೆಲ್ಲ ಓದಿ ನೈವೇದ್ಯ ಮಾಡಿ ಮತ್ತು ಸಾಯಂಕಾಲ ರೀ ಸಂಜೆ ಹೊತ್ತು ಇದನ್ನು ವಿಷ್ಣುವಿಂದು ಅಷ್ಟೋತ್ತರ ಶತನಾಮಾವಳಿ ಐತ್ರಿ, ಅದನ್ನು ಓದಿ ಆಮೇಲೆ ಇದಕ್ಕೆ ಉತ್ತರ ಪೂಜೆ ಅಂತ ಮಾಡ್ತೇನೆ ರೀ. ಉತ್ತರ ಪೂಜೆ ಮಾಡಿ ಆದಮೇಲೆ ಅದನ್ನ ಯಾಕೆ ಮಾಡ್ತೇವೆ ಅಂತಂದ್ರೆ ತಿರುಗಿ ಮಾರನೇ ದಿನ ಪೂಜೆನ ನಾವು ಇಳಿಸ್ಬೇಕಾಗತ್ತಲ್ಲ, ಅದಕ್ಕೋಸ್ಕರ ಉತ್ತರ ಪೂಜೆ ಮಾಡಿರ್ತೇನೆ ಅದನ್ನ. ಈ ಸತ್ಯನಾರಾಯಣ ಪೂಜೆಗೆ ರೀ ಸತ್ಯನಾರಾಯಣ ಪ್ರಸಾದ ಅಂತ ಮಾಡಬೇಕು. ನಾವು ಸತ್ಯನಾರಾಯಣ ಪ್ರಸಾದ ಆಯ್ತು ಬೇರೆ ಯಾವ ಅಡುಗೆನೂ ಹಬ್ಬನೂ ನಮಗೆ ಎಡೆ ಮಾಡೋಕ್ಕೆ ಬರಲ್ಲ ಅಂತ ನಾವು ಈಗ ಅದನ್ನು ಮಾಡಲ್ಲ ರೀ. ಈಗ ಒಂದು ಸ್ವಲ್ಪ ತಿಂಗಳು ಒಂದು ವರ್ಷದ ತನಕ. ಹಾಗಾಗಿ ನಾವೇನಿದ್ರು ಹಾಲು ಸಕ್ಕರೆ ಆಮೇಲೆ ಬಾಳೆಹಣ್ಣು ಈ ಥರದ್ದಷ್ಟೇ ನಾವೀಗ ಎಡೆ ಮಾಡ್ತೇವೆ. ಅದು ಬಿಟ್ಟರೆ ಒಂದು ವರ್ಷದ ತನಕ ನಮಗೇನು ಎಡೆ ಮಾಡೋಕ್ಕೆ ಬರಲ್ಲ. ಹಾಗಾಗಿ ನಾನು ಆ ಥರ ಎಡೆ ಮಾಡಿಲ್ಲ. ನಾನು ಮಾಡಿದಂಥ ಈ ಸತ್ಯನಾರಾಯಣ ಪೂಜೆ ವಿಡಿಯೋನ ನೋಡಿದಂಥ ನನ್ನ ಎಲ್ಲ ಬಂಧುಗಳಿಗೂ ಆ ಸತ್ಯನಾರಾಯಣನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಎಲ್ಲರಿಗೂ ಇರಲಿ ಅಂತ ನಾನು ಆ ನಾರಾಯಣನ ಹತ್ರ ಬೇಡ್ಕೊಂತ ಇವತ್ತಿಂದು ಈ ವಿಡಿಯೋನ ನಾನು ಸತ್ಯನಾರಾಯಣ ಪೂಜೆ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ರೀ. ಹರಿ ಓಂ. ಇವತ್ತು ಒಂದು ಹೊತ್ತಿರೋದಕ್ಕೆ ರೀ ನಮ್ಮದು ಇವತ್ತಿಂದು ಇಷ್ಟೇ ರೀ. ಇವತ್ತು ನಮ್ಮದು ಡಿನ್ನರ್ ಚಪಾತಿ, ಅವರೆಕಾಳು ಪಲ್ಯ, ಆಮೇಲೆ ಜಾಮೂನು. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ. ಅಲ್ಲಿಂದ ಸತ್ಯನಾರಾಯಣಿಗೆ ಒಂದು ನಮಸ್ಕಾರ ಹಾಕಿರಿ. ಆಮೇಲೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತು ಗುರುಪೂರ್ಣಿಮೆ ಇರೋದ್ರಿಂದ ರೀ, ಆಮೇಲೆ ಇವತ್ತು ಮಕ್ಕಳಿಗೆ ಸ್ಕೂಲಿಗೂ ರಜೆ ಇತ್ತು, ಅದಕ್ಕೋಸ್ಕರ ಇವತ್ತು ಗುರುವಿನ ದರ್ಶನ ಮಾಡೋಣ ಅಂತ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ರೀ. ಇವತ್ತು ಮಳೆ ಇತ್ತು, ತುಂಬ ಜಾಸ್ತಿನೇ ಇತ್ತು ರೀ ಮಳೆ. ಅದರಲ್ಲೇ ನಾವು ಹೋದ್ವಿ. ನಾವು ಹೋಗಿದ್ದು ಒಂದು 4:15 ಆಗಿತ್ತು ರೀ. ಅಲ್ಲಿ ಎಂಟ್ರೆನ್ಸಿಗೆಲ್ಲ ಭಾಳ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ರು. ಆಮೇಲೆ ಇದು ಹೆಣ್ಮಕ್ಳು ಸಂಘದವರೆಲ್ಲರೂ ಭಜನೆ ಅದೆಲ್ಲ ಮಾಡ್ತಾರಲ್ರಿ, ಆ ಥರ ಎಲ್ಲ ಭಜನೆ ಮಾಡ್ತಾಯಿದ್ರು. ಇಲ್ಲಿ ಭಾಳ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ರೀ ದೇವಸ್ಥಾನನ. ನೋಡಿರಿ ಈ ಕಡೆ ಎಲ್ಲ ಭಜನೆ ಮಾಡೋಕ್ಕೋಸ್ಕರ ಮಳೆ ಇರೋದ್ರಿಂದ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ರು ಭಜನೆ ಮಾಡೋರಿಗೆ. ಒಳಗಡೆ ಎಲ್ಲ ಕುತ್ಕೊಂಡು ಮಾಡಿದ್ರು, ಮತ್ತು ಜಾಗ ಸಾಕಾಗಲ್ಲ ಅಂತಂದು ಹೊರಗಡೆನೇ ಅವ್ರಿಗೆ ಭಜನೆ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ರು. ಆಮೇಲೆ ಬರೀ ಹೂವಿಂದನೇ ಚೆನ್ನಾಗಿ ಎಲ್ಲ ಅಲಂಕಾರ ಮಾಡಿದ್ರು ರೀ. ನಾವು ಹೋದಾಗ ಬಾಗ್ಲಾಕಿತ್ತು, ಒಂದು ಅರ್ಧ ಗಂಟೆ ವೇಟ್ ಮಾಡಿದ್ವಿ ರೀ. ಆಮೇಲೆ ಬಾಗಿಲು ತೆಗೆದ್ರು. ಎಂಟ್ರೆನ್ಸ್ ಹೋಗ್ತದೆ ನೋಡ್ರಿ. ಈಗ ಎಲ್ಲ ಪೂಜೆ ಎಲ್ಲ ಮತ್ತೊಂದು ಸಲ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಪೂಜೆ ಮಾಡ್ತಾಯಿದ್ರು ನಾವು ಹೋಗಬೇಕಾದ್ರೆ. ಈ ದೇವಸ್ಥಾನದಲ್ಲಿ ರೀ ಸಾಯಿಬಾಬಾ ದೇವಸ್ಥಾನದಲ್ಲೂ ಪ್ರತಿ ಹುಣ್ಣಿಮೆಗೂ ಇಲ್ಲಿ ಸತ್ಯನಾರಾಯಣ ಪೂಜೆನ ಮಾಡ್ತಾರೆ ರೀ. ಈ ಸಲ ಇಲ್ಲಿ ಮಾಡಿದ್ದಿಲ್ಲ ಈ ಹಾಲಲ್ಲಿ, ಏನು ಬೇರೆ ಕಡೆ ಏನಾದರೂ ಮಾಡಿದ್ರೆ ಏನು, ಪ್ರತಿ ಹುಣ್ಣಿಮೆಗೂ ಇಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸ್ತಾರೆ. ಇಲ್ಲಿ ಇದ್ದಿದ್ದಿಲ್ಲ, ನೋಡಿದೆ ನಾನು, ಮಾಡಿಲ್ಲ. ಬೇರೆ ಕಡೆ ಎಲ್ಲಾದರೂ ಮಾಡಿರ್ಬೋದು, ಆ ಕಡೆ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಇದೆ ಅಲ್ಲೇನಾದರೂ ಮಾಡಿರ್ಬೋದು, ಹಂಗಾಗಿ ಇಲ್ಲಿ ಕಾಣಿಸ್ಲಿಲ್ಲ. ನೋಡಿರಿ ನಮ್ಮ ದಾವಣಗೆರೆ ಸಾಯಿಬಾಬಾ ಮಂದಿರ ಹೆಂಗಿದೆ ಅಂತ. ನೀವು ಸಾಯಿಬಾಬಾರ ದರ್ಶನ ಮಾಡಿರಿ. ನೀವು ನೋಡಿರಿ ಗುರು ದತ್ತಾತ್ರೇಯರು ತುಂಬ ಜನ ಇರೋದಕ್ಕೆ ಫಾಸ್ಟಾಗಿ ಇದನ್ನು ಬೇಗ ಹೋಗ್ರಿ ಅಂತ ಹೇಳ್ತಾ ಇದ್ರು. ಹಂಗಾಗಿ ನನಗೆ ಸ್ವಲ್ಪ ಸಾಯಿಬಾಬಂದು ಬ್ಲರ್ ಆಯ್ತು ಅನ್ನಿಸ್ತೈತಿ. ಆದರೂ ನೀವು ದರ್ಶನ ಮಾಡಿ. ಓಂ ಸಾಯಿ ಶ್ರೀ ಸಾಯಿ ಜೈ ಜೈ ಸಾಯಿ, ಓಂ ಸಾಯಿ ಶ್ರೀ ಸಾಯಿ ಜೈ ಜೈ ಸಾಯಿ. ಬಾಬಾರ್ದು ದರ್ಶನ ಮಾಡ್ಕೊಂಡು ಪ್ರಸಾದ ಇಸ್ಕೊಂಡು ಹೊರಗಡೆ ಬಂದ್ವಿ ರೀ. ಅಲ್ಲಿ ದೇವ್ರ ನಾಮ ಹಾಡ್ತಾ ಇದ್ರು, ಅದನ್ನು ಗೊತ್ತಿಲ್ಲ, ಟೈಮ್ ಆಗಿಬಿಟ್ಟಿತ್ತು, ಬರಬೇಕಾಯ್ತು. ಶಿವ ಶಿವ ವಿಭೂತಿದಾರಿ ಶರಣು ಮಲ್ಲಿಕಾರ್ಜುನ, ಶಿವ ಶಿವ ವಿಭೂತಿದಾರಿ ಶರಣು ಮಲ್ಲಿಕಾರ್ಜುನ. ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು. ಓಂ ನಾರಾಯಣಾಯ ನಮಃ.